ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರೇಯಸಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಗರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧ ಮುಗಿದ ನಂತರ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿದರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ಪ್ರೇಮ ಸೃಷ್ಟಿಯ ವಿಕಾಸ ಆಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ, ನೂತನ ಆವಿಷ್ಕಾರ,
ಯುದ್ಧವೆಂದು ಅವಶ್ಯಕ. ನಾನು ಈ ಯುದ್ಧದಲ್ಲಿ ನೂತನ ಜಗತ್ತನ್ನು ಸ್ಥಾಪಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಯೌವನ, ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವನನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶ ಆದ ಆಯವನ್ನು ಛೇದಿಸಿದ ಹೊರತು ಮತ್ತ ಉಪಾಯವಿಲ್ಲ ಪ್ರೇಯಸಿ. ಹಾರ್ಯವರ್ತಕೀಗ ಅಂತ ಅವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸ್ವರೆಯಿಂದ ಪ್ರಮತ್ತರಾಗಿರುವ ಕ್ಷತ್ರಿಯ ನಡನಾಡಿಗಳಲ್ಲಿ ರಕ್ತಾತಿಥ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಪ್ರಭು, ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮನದ ಮಾತಿನಂತೆಯೇ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸಿ. ಅದಕ್ಕಾಗಿಯೇ ಈ ದಿನವೇ ಹಸ್ತಿನಾವತಿಗೆ ತೆರಳಿದೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿದ್ದೇವೆ, ಸಫಲವಾಗುವುದು. ವಾಸುದೇವ
ಆಗಿದ್ರು ಸಹ ಈ ನನ್ನ ಬೆಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ನಿಮಗಾದ್ರೂ ಈ ನಿಮ್ಮ ಸಹೋದರಿ ಕಷ್ಟವೇನು ಎಂಬುದಾಗಿ ಗೊತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೆ ತಂದೆ? ಪಾಂಚಾಲಿ, ಪಾಂಚಾಲಿ, ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ? ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ? ಅಗ್ರದಿನಕ್ಕೆ ಮೀರಿ ಶೀಘ್ರವೇ ಕುರುಕುಲ ಸೇರಿ ದೇವಿ, ಅಗ್ರದಿನಕ್ಕೆ ಮೀರಿ ಶೀಘ್ರವೇ ಕುರುಕುಲ ಸೇರಿ ತಗ್ಗಿಸುವೈ ಮದಾಂಧರ, ತಗ್ಗಿಸುವೈ ಮದಾಂಧರ ಮಗ್ನರಾಗದೆ ಸಿಕ್ಕೇರಿ. ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ? ಬಿಡು ಬಿಡು ನಿನ್ನ ಅಳಲ, ಬಗೆದಿಡುವನು ದುರ್ರನ ಒಡಲ. ಬಿಡು ಬಿಡು ನಿನ್ನ ಅಳಲ, ಬಗೆದಿಡುವನು ದುರ್ರನ ಒಡಲ ಒಡಲ. ತಗ್ಗಿಸುವೈ ಮದಾಂಧರ, ತಗ್ಗಿಸುವೈ ಮದಾಂಧರ ಮಗ್ನರಾಗದೆ ಸಿಕ್ಕೇರಿ. ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ? ಏಕೆ ರೋದಿತೆ? ಏಕೆ ರೋದಿತೆ? ದೇವಿ, ವ್ಯಸನದಿಂದಿರುವೇಕೆ? ನಿನ್ನ ನೊದಿಸಲು ನಾನಿಲ್ಲವೇ? ಜಗದೊಳತ್ಯೋಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಶೌರ್ಯವು ನಿನಗೆ ತಿಳಿಯದೆ ದೇವಿ, ನಿನಗೆ ತಿಳಿಯದೆ. ತಿಳಿದಿರುವುದು, ಆದ್ರೆ ಒಳಗಿಕ್ಕೋ ಆ ನಿನ್ನ ಶೌರ್ಯವನ್ನು ಮರೆತೀಯ? ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ದೇವಿ, ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನ. ಹಿಂದೆ ನಿನಗೊದಗಿದ್ದ ವಿಪನ್ಪರಗಳನ್ನು ಪರಿಹರಿಸಿ ಕಾಪಾಡಿದವರ್ಯಾರು? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನ ಕೈಲಾಗದ ಏಡಿ ಎಂದು ಭಾವಿಸಿದ್ಯಾ? ಕೇಳು, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳೇ ದಿಕ್ಕು ತಪ್ಪಿಂದು ಮುಂದಾದರೂ ಸರಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿ, ಆ ತ್ರಿಮೂರ್ತಿಗಳೇ ನನಗೆದುರಾಗಿ ನಿಂತರೂ ಸರಿ, ಆ ದುರುಳ ಕೌರವರ ಶತರುಂಡಗಳನ್ನು ಈ ಧರಣಿಗುರುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಾರದಿದ್ದರೆ ನಾನು ಬಂಡ ಬಗನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಕೇಳೆ ಹೇ ದ್ರುಪದ ಸುತೆ, ಕೇಳೆ ಹೇ ದ್ರುಪದ ಸುತೆ, ಸತಿಮತಿ ನಿನ್ನ ಮದೋನ್ಮಚಾರಿಣಿ, ಸತಿಮತಿ ನಿನ್ನ ಮದೋನ್ಮಚಾರಿಣಿ. ಕೇಳೆ ಹೇ ದ್ರುಪದ ಸುತೆ, ದುರ್ಮದಾಂತನ ದುರ್ಯೋಧನನ ತಡೆ ಮುರಿಯದೆ ಬಿಡಗರೆಯಳು. ದೇವಿ, ದುರ್ಮದಾಂತನ ದುರ್ಯೋಧನನ ತಡೆ ಮುರಿಯದೆ ಬಿಡಗರೆಯಳು. ದುರುಳ ದುಶ್ಯಾಸನ ಒಡಲು ಬಗೆದ, ದುರುಳ ದುಶ್ಯಾಸನ ಒಡಲಂ ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದನ, ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದನ. ಕೇಳೆ ಹೇ ದ್ರುಪದ ಸುತೆ, ಸತಿಮತಿ ನಿನ್ನ ಮದೋನ್ಮಚಾರಿಣಿ, ಸತಿಮತಿ ನಿನ್ನ ಮದೋನ್ಮಚಾರಿಣಿ. ಕೇಳೆ ಹೇ ದ್ರುಪದ ಸುತೆ, ದ್ರುಪದ ಸುತೆ, ದ್ರುಪದ ಸುತೆ. ಆಹಾ, ಇದೇನಿದು? ಏನು ಪ್ರಾಣೇಶ್ವರ? ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇಲವೇ ಸ್ವಾಮಿ? ಆ? ದೇವಿ, ನಿಲ್ಲಿಸು ಈ ನಿನ್ನ ಮಗಳಿಗೆ ಮಾತುಗಳನ್ನ. ಎಂದು ನಾನು ಸಮರಾಂಗಣ ಮಧ್ಯದಲ್ಲಿ ಹೋರಾಡಿ
ಆ ದುರ್ಮದಾಂತ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡಿ ಆ ದುರುಳ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಅವನು ಗುಂಡಿಗೆ ಬಿಸಿ ರಕ್ತದಿಂದ ಈ ನಿನ್ನ ಬಿಳುಮುಡಿಯನ್ನು ಕಟ್ಟುವೆನೋ ಅಂದು ನನ್ನನ್ನು ಹೊಗಳಿವಂತೆ. ಅಲ್ಲಿಯವರೆಗೂ ನಿನ್ನ ಹೊಗಳಿಕೆ ಮಾತು ನನಗೆ ಅನವಶ್ಯಕ. ಪಾಂಚಾಲಿ. ಓಹೋ ಅರ್ಜುನ, ಅಂದು ತುಂಬಿದ ರಾಜಸಭೆಯಲ್ಲಿ ಆ ಕರ್ಣನ ಶಿರಸನ್ನು ಈ ಧರೆಗೆ ಕೆಡಹುವೆ ಎಂದು ನೀವು ಮಾಡಿರೋ ಪ್ರತಿಜ್ಞೆ ಏನಾಯಿತು? ಮರೆತು ಹೋಗಿರುವಿರಿ? ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಧರ್ಮಪಾಶಿಗೆ ಬದ್ಧನಾಗಿ ಮಂತ್ರಮುಗ್ಧನಾದ ಸಿಂಹದಂತೆ ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ತಾಂಡವನವನ್ನು ದಯಿಸಿ ಕಾಳನೇತ್ರಾವನ್ನು ಮರ್ದಿಸಿ ಅರನಂ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಜಯಿಸಿ ಈ ಪಾಂಡವರ ಯಶೋಧುಂದುಮೆಯಲ್ಲೂ ಈ ದೇವಲೋಕದಲ್ಲಿ ಬೆಳಗಿದ ಈ ಗಾಂಡಿವೆದುರು ನಿಂದನೆ ನುಡಿಗಳೇ. ಪಾಂಚಾಲಿ, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಮರಾಂಗಣದಲ್ಲಿ ಈ ನನ್ನ ಗಾಂಡಿವದಿಂದ ತರಂಗವಾಗಿ ಒಮ್ಮುವ ದಿವ್ಯಾಸ್ತ್ರಗಳು ಆ ಕುರುಕುಲವನ್ನೇ ಧ್ವಂಸಗೈಯುವು. ಅಂದು ರಾಜ್ಯಸಭೆಯಲ್ಲಿ ನಿನಗೆ ಅಪಮಾನ ಮಾಡಲು ಯತ್ನಿಸಿದಾಗ ಆ ದುರುಳ ದುರ್ಯೋಧನ ಮಾತು ಕೊಟ್ಟು ಗಗಗೈಸಿ ನಕ್ಕನಲ್ಲ ಆ ಸೂತ, ಆತನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ಮರೆತೆಯಾ? ಇಂತಹ ಗಂಡು ಗಲಿಗಳು ನಿನ್ನ ಗಂಡದಿರುವಾಗ ನೀನೇಗೆ ಚಿಂತಿಸುವೆ? ಶಾಂತಳಾಗು ದೇವಿ, ಶಾಂತಳಾಗು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದಾಗಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ನಿಮ್ಮಗಳ ಸಹಾಯ ಸಹಕಾರದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಶ್ರೀಕೃಷ್ಣನ ಸಹಾಯದಿಂದಲೇ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿನಗೆ ಪ್ರತಿ ಉತ್ತರ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಯಿಂದ ಅಲ್ಲೋಲ ಕಲ್ಲೋಲವಾದ ಈ ನನ್ನ ಸ್ಥೈರ್ಯವು ತತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸುರ, ನರ, ಕಿನ್ನರ, ಪುರುಷ, ಗಂಧರ್ವ, ಯಕ್ಷ ಪಾಲಾಕ್ಷನೇ ನನ್ನೆದುರಾಗಲಿ. ಆ ಕ್ಷತ್ರೋಚಿತ ಧರ್ಮವನ್ನು ನುಂಗಿದ ಕುರುಕುಲವನ್ನು ತಲೆತ್ತಲು ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಛಿದ್ರವಾಗಿ ಒಡೆದು ಹೊರಟಿರುವನಲ್ಲ ಕುನ್ನಿ ಕೌರವ. ಅದು ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನು ನೋಡಿ ಕೈ ತೋರಿ ತೊಟ್ಟಿ ಕರೆತನೆಲ್ಲ ಕುಳಿತುಕೋಬ ಎಂದು ಅವನ ಅಟ್ಟಹಾಸರೆಷ್ಟರ ಮಟ್ಟಿಗಿರುವುದೆಂಬುದನ್ನು ನಾನು ನೋಡಲೇಬೇಕು. ಅಣ್ಣ, ಈ ಭರತ ವಂಶದಲ್ಲಿ ತನ್ನ ಸರಿಸಮಾನ ಯಾರಿಲ್ಲ ಎಂದು ಹಿಗ್ಗಿದ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರೇನಣ್ಣ? ಬಲಹೀನರೇ. ಅವನಂತಹ ಛಲವಂತನೇ ಆಗಿದ್ದರೆ ಪಣ ತೊಟ್ಟು ರಣಾಂಗಣದಲ್ಲಿ ನಿಲ್ಲಲಿ. ಅವರೆಷ್ಟೇ ಕೋಟ್ಯಾಧೀಶರಾಗಿ ಬಂದರೂ ಸರಿಯೇ, ಸಾಟಿಲ್ಲದೆ ಆ ದುರುಳ ಕೌರವರ ಕುರು ರಕ್ತವನ್ನು ಹರಿಸಿಯೇ ಬಿಡುತ್ತೇನೆ. ದುರುಳ ಕೌರವರನ್ನ ಮರಣಗೊಳಿಸದೆ ನಾನು ಅದಕ್ಕೆ ಸದಾ ಸಿದ್ಧ. ಅಣ್ಣ, ಧರ್ಮ ತತ್ಪರಾದ ನಿನ್ನ ಆಜ್ಞೆಗೆ ವಿರುದ್ಧವಾಗಿ ನಡೆಯನೆಂದು ಅನ್ಯತಾ ಭಾವಿಸಬೇಡ. ಆದರೆ ಆ ಕಳ ವಿರೋಧಿ ಕೌರವರ ಶಿರಗಳನ್ನು ಛೇದಿಸದೆ ಬಿಡುವುದಿಲ್ಲ. ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ.
ಆದರೂ ಅಣ್ಣ ಭೀಮಸೇನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರರು, ಸಹಸ್ರ ವರ್ಷಗಳು ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೀತೆ? ಇಲ್ಲ ಇಲ್ಲ, ಯುಗ ಯುಗಗಳು ಕಳೆದರೂ ಸಾಧ್ಯವಿಲ್ಲ. ಆದರೆ ನಮ್ಮೆಲ್ಲರ ಬಯಕೆ ಧರ್ಮಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸಬೇಕಾಗಿಲ್ಲ. ಇನ್ನು ನಮಗೆ ಉಳಿದಿರುವುದು ಸಹನೆ, ಶಾಂತಿ. ಅಣ್ಣ, ಸಹೋದರ, ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಣ್ಣ ಹುಚ್ಚು ತಂದ ಭ್ರಾಂತಿ. ದರ್ಪದ ಕುಡಿ ಕಿತ್ತೊಗೆದು ಗಂಡುತನದ ಬಂಟರನ್ನು ಮುಷ್ಟಿ ಮಾತ್ರದಿಂದ ಸಂಹರಿಸಿ ಜಗವನ್ನೇ ಜಯಿಸುವ ಬಾಹುಬಲವುಳ್ಳ ಪಾಂಡವರು ಆ ದಾಯಾದಿಗಳ ಶತರುಂಡಗಳನ್ನು ಈಡಾಡದೆ ಬಿಡುವುದಿಲ್ಲ. ಅಗ್ರಜ, ಇಲ್ಲಿಯವರೆಗೂ ನಿನ್ನ ಧರ್ಮದ ಕಟ್ಟಿಗೆ ಒಳಪಟ್ಟು ಪಟ್ಟ ಕಷ್ಟವೇ ಸಾಕು. ಇನ್ನು ಮುಂದೆ ನಾನು ಶಾಂತಿ ಸಹನೆ ಸಹಿಸಲಾರದು. ಹೀಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ, ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಲಿ? ನನಗೊಂದು ತೋಚದಂತಾಗಿದೆಯಲ್ಲ. ಸಹೋದರರೇ, ಈ ವಿಚಾರದಲ್ಲಿ ನಾವು ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ನಂತರ ಈ ವಿಚಾರವಾಗಿ ಆಲೋಚಿಸೋಣ. ಅದೋ ನಮ್ಮ ಮೊರೆಯನ್ನು ಆಲಿಸಿ ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ದಯಮಾಡಿಸುತ್ತಿರುವನು. ದೇವಾ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಶಾಲೆಯಾಗು ಧರ್ಮನಂದನ ತಂಗಿ, ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ. ದೇವಕಿ ವರನಂದನ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ? ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದ ತಂದೆ. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಏಕೆ ಹೊಗಳುವೆ? ಕರ್ತವ್ಯ ಪಾಲನೆಯು ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಕೃಷ್ಣ? ಉಭಯರು ಶಾಂತಿಯಿಂದಿರುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ಸಮರವನೊಲ್ಲೆನಯ್ಯ
ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾದಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ನೀಕ್ಷಿಸೆ ಸಹಿಸೆನೆ ಮನದಿ ತೆರಳು ಸಂಧಿಗೆ ಆಪದ್ವನ್ನುವೆ ಕರಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ದೇವಾ ಕಾಳಗೈವುದು ಅಸಮತವೆನಗೆ ಕಾಳಗೈವುದು ಅಸಮತವೆನಗೆ ಚಾಳಿಸಬೇಡನ್ನ ಬೇಡುವೆ ದೇವಾ ಪರಮಾತ್ಮ ಚಾಳಿಸಬೇಡನ್ನ ಬೇಡುವೆ ದೇವಾ ಶಾಂತಿಯಿಂದಲೇ ರಾಜವ ಪಡೆವಾ ದೇವಾ ಶಾಂತಿಯಿಂದಲೇ ರಾಜವ ಪಡೆವಾ ಅಂದವ ಮಾಡೆಂದು ಬೇಡುವೆ ದೇವಾ ಅಂದವ ಮಾಡೆಂದು ಬೇಡುವೆ ದೇವಾ ಸಮರದಿಂದೊದಗುವ ಪಾಪದ ಫಲವೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಕದನ ಬೇಡೆ ಮಗೆ ಓ ದೇವಾ ಕದನವು ಬೇಡೆ ಮಗೆ ಕೃಷ್ಣ ಮಾಧವ ಕೃಷ್ಣ ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಿನ ವಾಸುದೇವ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ. ಕಲುಷಿತೆಯಿಂದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ ಹೇಳು. ಆದ್ದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಇನ್ನೊಮ್ಮೆ ಆತನನ್ನು ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದು ಎಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿರುವುದು. ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕೊಟ್ಟು ನಮ್ಮನ್ನು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಪಾತೃ ಎಂಬ ಪಾಶ ನಮ್ಮನ್ನು ಹಂದರನ್ನಾಗಿ ಮಾಡಿದೆ. ಚಚೆ, ಸುಡಬೇಕು ನಮ್ಮೇಡಿ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದ? ಇನ್ನು ಪಾರ್ಥ? ಆದಿಂದಲೂ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ಛೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಧರ್ಮದ ಗೊಡ್ಡು ನಮ್ಮನ್ನು ಮುನ್ನುಗ್ಗಲು ಬಿಡುತ್ತಿಲ್ಲ. ಛೆ, ಸುಡಬೇಕು ಈ ಜನ್ಮವನ್ನು. ಅರ್ಜುನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಲಕುಲ ಸಹದೇವರರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದೃಪದ ನಂದಿನಿ, ಏಕಮ್ಮ ಸುಮ್ಮನೆ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ
ಸಿರುಗುಡ್ಡಿ ಬೇಡಿದರು ತೋರದಿಹೆಗೇಕೋ ತೋರದಿಹೆಯೇಕೋ ನೀ ಕರುಣಾ ಕೃಷ್ಣ ಕೃಷ್ಣ नेरे दास भागणगी दुरुळ गुरुनाथ करू नेरे दास भागणगी दुरुळ गुरुनाथ करू पंजರದ ಗಿಳಿಯನು ಕಂಡ ಕೆನ್ನಾಚಿಗಿಡುಗನ ಹಾಗೆ ನಿನಗೆ ತಿಳಿದಿಲ್ಲವೇ? ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿಗಿಡುಗನ ಹಾಗೆ ಹುಲಿ ಜಿಗಿದು ಹುಲಿಯ ಮರಿಯು ಕೊಲ್ಲುವ ಮರಿಗೆಲ್ಲ ಮಾಡಿದರು ಹುಲಿ ಜಿಗಿದು ಹುಲಿಯ ಮರಿಯು ಕೊಲ್ಲುವ ಮರಿಗೆಲ್ಲ ಮಾಡಿದರು ನೆರೆ ದಾಸ ದೇವಿ ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರಿದುರು ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರಿದುರು ಕರತಟ್ಟಿ ಕೇಕೆಯೆಂಬೆರೆದು ತುರುವಿಗೆ ಕೈ ಚಾಚಿ ಹೊರಡವಗೈದು ಕರತಟ್ಟಿ ಕೇಕೆಯೆಂಬೆರೆದು ತುರುವಿಗೆ ಕೈ ಚಾಚಿ ಹೊರಡವಗೈದು ಬೆತ್ತಲೆಯ ಮಾಡಲೆಣಿಸಿದರು ಬೆತ್ತಲೆಯ ಮಾಡಲೆಣಿಸಿದರು ನೆರೆ ದಾಸ ಭಾಗಣದಿ ಜನಾರ್ದನ ವೇಣುಲಿನ ಪ್ರವೀಣ ಕೃಷ್ಣ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ ಛೀ. ಓಹೋ ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ ಏಕೆ ನಿಮಗೇಕೆ ಬೇಕು ಈಗ ಧಾದಂಡ ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ ದೇವಿ ನೀವು ಸಹ ನನ್ನ ಪತಿಯೇ
ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡು ಹೋಗಿ. ಪಾಂಚಾಲಿ, ನೀವು ಸಹ ನನ್ನ ಪತಿ. ಇಲ್ಲ, ನೀವಾರು ನನ್ನ ಪತಿಗಳಲ್ಲ. ನೀವಾರೂ ನನ್ನ ಪತಿಗಳಲ್ಲ. ನೀವೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜೈವರ ಅಭಿಪ್ರಾಯವೇ ಒಂದು, ಈಗೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯವು ಬೇರೆ ಆಗಿತ್ತಲ್ಲ ಅಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನ ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವು ಅಪ್ರಯೋಜನವು ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ. ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಕ್ಕಲಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ಗನಗದ ದಂಡದಿ ದುರ್ಯೋಧನ ತೊಳೆಯ ಪುಡಿಗುಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿ ಡಂಬದ ನುಡಿಯ ನುಡಿದು ಮರೆತೆಯೋ ಮರೆತು ನಿದ್ದೆಯಲ್ಲಿದ್ದೆಯೋ ಇಡಿಂಬಾ ಮನೋಹರ. ಅಡಗಲಿ 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 ಕೃಷ್ಣ, ಈ ನಿನ್ನ ಕೂಹಕ ಕಂಟಕ ಕರುಳಿರುವ ಬಿರುನಿಡಿ ಕಣ್ಣೀರ ಕರೆದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಆ ನಮ್ಮ ಶತ್ರುಗಳ ಹೆಂಡತಿಯರ ಕಣ್ಣಲ್ಲಿ ಶತಸಹಸ್ರ ಕಂಬನಿಯನ್ನೇ ಹರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕಲಕಿಸು ಕುರು ಸಮುದ್ರವ ಸೆಳೆದು ತರುವನ ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ದೃಪದ ಸುತೆ ಕಟ್ಟಿಸುವ ಈ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ಓ ನರಕಾಸುರ ಮರ್ದನ ಕೇಳಂದ ವಿಮತ.
ಸಂಧಿಯನ್ನು ನಿರಾಕರಿಸಿಬಿಡಿ. ಅಹುದು ದೇವ, ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತವಂ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದರೆ ಪಾಶುಪತಾಸ್ತವಂ. ವಿಧ ವಿಧಸ್ತ್ರ ಪ್ರಯೋಗದ್ರಿಂ ಗಳಿಸಿದೆ ನಾಂ ವಿಜಯನೆಂಬ ಬೆಸರ. ಕೃಷ್ಣ ಕೃಷ್ಣ ಹರಿಗಳಾತ ಕೈಯಲ್ ಅಮಿತೋತ್ಸಾಹದಿಂದಿಗ. ಹರಿಗಳಾತ ಕೈಯಲ್ ಅಮಿತೋತ್ಸಾಹದಿಂದಿಗ. ಅನುಜರ ನೀ ಪರಿ ಒಗದು ಗೈಪುದು ತರವೆ ಧರ್ಮ ಜಗೆ. ಕೃಷ್ಣ ಕೃಷ್ಣ ಹೌದು ಪರಮಾತ್ಮ, ಈ ದ್ರುಪದ ನಂದನಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಯ್ಯದೆ ಎಂದಿಗೆ ಶಾಂತಿ ಸಮಾಧಾನ. ಈ ಸವ್ಯಸಾಚಿಯ ಕ್ರೋಧಾಗ್ನಿಯು ದಗದಗಿಪ ಕಾಲಾಗ್ನಿಯಂತೆ ಆ ಕೌರವರ ವಂಶವನ್ನು ಸುಡಲು ಸಿದ್ಧನಾಗಿರುವಾಗ, ಅಲ್ಲದೆ ಆ ನನ್ನ ಪರಮ ವೈರಿ ಕರ್ಣರ ಶಿರಸ್ಸನ್ನು ಎಂದು ಭೂಮಿಗೆ ಉರುಳಿಸುವೆನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ. ಆ ಕುರು ಪಾಂಡವರೊಡನೆ ಸಂಧಿಯೇ ಕೂಡದು, ಯುದ್ಧ ನಡೆದೇ ತೀರಬೇಕು. ವಾಸುದೇವ, ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗವಾಗಿ ನಿನ್ನ ಮಾತಿಗೆ ಸಮ್ಮತಿಸಿದರೂ ಸಹ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ದಹಿಸುತ್ತಿರುವುದು. ಅದನ್ನು ಶಮನ ಮಾಡುವ ಶಕ್ತಿ ಇಲ್ಲದೆ ಕೋಪಾರೂಢರಾಗಿ ಹೊರನಡೆದರು. ಇಂಥ ಸಂದಿಗ್ಧ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಉದಿದೆ ವಾಸುದೇವ. ನನ್ನ ಮನದ ಸಮಸ್ತ ವಿಚಾರವನ್ನು ಮಹಾಪ್ರಭು ನೀನು. ಇನ್ನೊಮ್ಮೆ ಆ ದುರ್ಯೋಧನ ಬಳಿಗೆ ತೆರಳಿ ಆತನ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಆತನು ಆ ಕೌರವನೇನಾದರೂ ಸಂಧಿಗೆ ಸಮ್ಮತಿಸದೆ ಹೋದರೆ ಕನಿಷ್ಠ ನಮಗೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ಯುದ್ಧವು ಖಂಡಿತ ಬೇಡ ವಾಸುದೇವ, ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆಯು ಆರಲೇಬೇಕು. ಅಣ್ಣ, ತಂಗಿ ದೃಪದ ನಂದಿನಿಯ ಕಣ್ಣೀರು ಕಾಲುವೆಯು ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಭೆ. ಅಣ್ಣ, ತಂಗಿ, ಇದೇನು ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನೀನು ನನ್ನ ಮಾನ ಸಂರಕ್ಷಣೆ ಮಾಡಿರುವೆ. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವಾದ ನಿನ್ನದಲ್ಲವೇ ಅಣ್ಣ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ. ಕುರು ರಾಜ ಸಭೆಯಲ್ಲಿ ದುರುಳ ದುಶಾಸನ. ಕುರು ರಾಜ ಸಭೆಯಲ್ಲಿ ದುರುಳ ದುಶಾಸನ. ಸೀರೆಯ ಸೆಳೆಗೆ ಮೊರೆಯಿಡುತ್ತಿರುವಾಗ, ಸೀರೆಯ ಸೆಳೆಗೆ ಮೊರೆಯಿಡುತ್ತಿರುವಾಗ ಮೊರೆಯೋ ಕೃಷ್ಣ 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 ಎಂದು ಪೊರೆಯೋ ಕೃಷ್ಣ 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 ಎಂದು ವರದನಾಗಿ ಬಂದು ಸಲಹಿದ್ದೇನೆ ತಂಗಿ. ವರದನಾಗಿ ಬಂದು ಸಲಹಿದ್ದೇನೆ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ, ಏಕೆ ಸಂತಪಿಸುವೆ ಏಕೆ ಸೋದರಿ.
ಚಿಂತಿಸಬೇಡಮ್ಮ. ಈ ಸಂಧಿಯ ನೆಪದಿಂದ ಆ ದುರ್ಯೋಧನ ಸ್ವಾಭಿಮಾನವನ್ನು ನಾಶ ಮಾಡಿ ಯುದ್ಧಕ್ಕೆ ಸಂದಿಗ್ಧನಾಗುವಂತೆ ಮಾಡಿ ಬರುವೆನು. ಹಾಗೆ ಆಗ್ಲಿ ಅಲ್ಲ. ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೆ. ಗಾನ ಸಾಮ್ರಾಜ್ಯದ ರಾಣಿಯು ನೀನು, ಗಾನ ಸೌಂದರ್ಯವೇ ನಿನ್ನ ಆಭರಣವೇನು. ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನು ನೀಡಲೆ. ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲು ಗಲು ಎನ್ನುತ್ತ ನಲಿಯುತ್ತಲೇ. ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲು ಗಲು ಎನ್ನುತ್ತ ನಲಿಯುತ್ತಲೇ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ. ಲಲಲಲಲ. ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಜಾಣ ಕೋಗಿಲೆ ನಿನಗೆ ಏನು ನೀಡಲೆ.
ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ಮುದ್ದು ಕೋಗಿಲೆ ನಿನಗೆ ಏನು ನೀಡಲೆ ಗಾನ ಸಾಮ್ರಾಜ್ಯದ ರಾಣಿಯು ನೀನು ಗಾನ ಸೌಂದರ್ಯವೇ ನಿನ್ನ ಆಭರಣವೇನು ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ನೀಡಲೆ ಗಾನ ಕೋಗಿಲೆ ನಿನಗೆ ಹೂವ ನೀಡಲೆ ಎಲ್ಲಿ ಸ್ವಾಮಿ? ಆಹಾ ಕೊಂಡಾಡಬೇಕಿರುವುದು ಶ್ರೀಕೃಷ್ಣ ಮತ್ತು ನಮ್ಮ ಅತ್ತೆಯವರಾದ ರುಕ್ಮಿಣಿ ದೇವರಿರಲ್ಲ. ಈ ಸಂದರ್ಭದಲ್ಲಿ ಮತ್ತೊಂದು ರಾಗವನ್ನು ಪಾಡೋಣವೇ? ನಿಮ್ಮ ಇಚ್ಛೆಯಂತೆ ಆಗಲಿ ಪ್ರಿಯ. ಪ್ರಾಣೇಶ್ವರ ರೋಮಾಂಚನಾದ ಈ ಸವಿಯ ಮೋದ. ಪ್ರಿಯ, ಪ್ರಿಯತಮೆ, ರೋಮಾಂಚನಾದ ಈ ಸವಿಯ ಮೋದ ನನ್ನ ಬದುಕೆಲ್ಲ ಬಂಗಾರವೀರ ಕನಸೆಲ್ಲ ಸ್ಮರಿಸಿದ್ದೆ. ಆದರೆ ಈ ಉತ್ತರೆಯು, ಈ ಶಶಿರೇಖೆಯು ಈ ಸಿಡಿಲಿನ ಮರಿ ಅಭಿಮನ್ಯುವಿನ ಅರ್ಧಾಂಗಿನಿಯಾಗಲು ಸಾಧ್ಯವಾಗುತ್ತಿದೆ ಹೇಳಿ? ಹೌದು ಶಶಿರೇಖಾ. ಪ್ರಾಣೇಶ್ವರ,
ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನೀ ನಡೆಯೊಳಗೆ ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನೀ ನಡೆಯೊಳಗೆ ಗಮ ಗಮ ಗಮಿಸಿ ಗಮಕಗಳು ನಲ್ಲೇ ನಿನ್ನೀ ನಲಿದಿದ್ದ ಶುತಿಲಯ ಪ್ರಾಸಗಳು ನಲ್ಲೇ ನಿನ್ನೀ ನಗುವೊಳಗೆ ನಲಿದಿದ್ದ ಶುತಿಲಯ ಪ್ರಾಸಗಳು ನಲ್ಲೇ ನಿನ್ನೀ ನಗುವೊಳಗೆ ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಏನೋ ಮೋಡಿ ಮಾಡಿದೆಯಲ್ ನಿನ್ನಿ ನಗುವಲ್ ಓ ಕಣ್ಣು ಮಣ್ಣಿಯೇ ಓ ಕಣ್ಣು ಮಣ್ಣಿಯೇ ಅನುರಾಗ ದೇವತೆಯೇ ಓ ಕಣ್ಣು ಮಣ್ಣಿಯೇ ಓ ಕಣ್ಣು ಮಣ್ಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಈ ಆನಂದದ ಸುಪ್ರಭಾತದಲ್ಲಿ ಆಹಾ, ಮತ್ತೊಂದು ರಾಗವನ್ನು ಪಾಡೋಣವೇ? ನಿಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಓ ಪ್ರಿಯತಮೇ ಬಾ ಪ್ರಿಯತಮೇ ಓ ಪ್ರಿಯತಮೇ ಬಾ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಹುಲಿವ ಕಾಲ್ಗೆಜ್ಜೆ ಮೆರೆಯುವ ಮರ್ದನದಲ್ಲಿ ನಿನ್ನ ಬೆಸುಗೆಯಲ್ಲಿ ಇರುಳು ಹಗಲಾಯ್ತು ಹಗಲು ಇರುಳಾಯ್ತು ನಿನ್ನ ನೆನಪಿನಲ್ಲಿ ಹುಲಿವ ಕಾಲ್ಗೆಜ್ಜೆ ಮೆರೆಯುವ ಮರ್ದನದಿ ನಿಮ್ಮ ಬೆಸುಗೆಯಲ್ಲಿ ಹಗಲು ಇರುಳಾಯ್ತು ಇರುಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ ಪ್ರಿಯತಮೇ 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 ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು
ನೆಕ್ಸ್ಟ್ ಒಂದು ಹಾಡು. ಉತ್ತರ ಶಶಿ ಬೇಕಾ? ಈ ಸುಸಮಯದಲ್ಲಿ ಮತ್ತೊಂದು ರಾಗವನ್ನು ಪಾಡೋಣವೇ? ನಿಮ್ಮ ಇಚ್ಛೆಯಂತೆ ಆಗಲಿ. ಬೇರೆ ಬೇರೆ ಗಾನವನ್ನು ಆಡೋಣ. ನೃತ್ಯವನ್ನಿ ಮಾಡೆ ಮನ ಮೋಹಿನಿ, ನೃತ್ಯವನ್ನಿ ಮಾಡೆ ಮನ ಮೋಹಿನಿ, ರಾಗವನ್ನ ಪಾಡೆ ಹೃದಯಾಂಗಿನಿ, ನೃತ್ಯವನ್ನಿ ಮಾಡೆ ಮನ ಮೋಹಿನಿ. ಸ್ವರಗಳ ಮಿಲನವೇ ಸಂಗೀತ, ಮನಸ್ಸುಗಳ ಮಿಲನವೇ ಸಂತೋಷ. ಸಪ್ತ ಸ್ವರಗಳ ಮಿಲನವೇ ಸಂಗೀತ, ಹೃದಯಗಳ ಮಿಲನವೇ ಸಂತೋಷ. ಕುಣಿಯಲು ಕುಣಿಸಲು ನಲಿಯಲು ನಲಿಸಲು, ಕುಣಿಯಲು ಕುಣಿಸಲು ನಲಿಯಲು ನಲಿಸಲು, ಕುಣಿಯಲು ಕುಣಿಸಲು ನಲಿಯಲು ನಲಿಸಲು, ಕುಣಿಯಲು ಕುಣಿಸಲು ನಲಿಯಲು ನಲಿಸಲು. ನೃತ್ಯವನ್ನಿ ಮಾಡೆ ಮನ ಮೋಹಿನಿ, ರಾಗವನ್ನ ಪಾಡೆ ಹೃದಯಾಂಗಿನಿ, ನೃತ್ಯವನ್ನಿ ಮಾಡೆ ಮನ ಮೋಹಿನಿ. ಅಗತೆ ಇವನು ಗಂಧರ್ವರಾಜನು, ನಟಕ್ಕೆ ಇವನು ನಟ ಸಾರ್ವಭೌಮನು, ರಾಗಕ್ಕೆ ಇವನು ರಾಜನು, ನಾಟಕ್ಕೆ ಇವನು ನಟ ಸಾರ್ವಭೌಮನು. ಕುಣಿಯಲು ಕುಣಿಸಲು ನಲಿಯಲು ನಲಿಸಲು, ಕುಣಿಯಲು ಕುಣಿಸಲು ನಲಿಯಲು ನಲಿಸಲು, ಕುಣಿಯಲು ಕುಣಿಸಲು ನಲಿಯಲು ನಲಿಸಲು, ಕುಣಿಯಲು ಕುಣಿಸಲು ನಲಿಯಲು ನಲಿಸಲು. ನೃತ್ಯವನ್ನಿ ಮಾಡೆ ನೃತ್ಯವನ್ನಿ ಮಾಡೆ ನೃತ್ಯವನ್ನಿ ಮಾಡೆ ಮನ ಮೋಹಿನಿ, ರಾಗವನ್ನ ಪಾಡೆ ಹೃದಯಾಂಗಿನಿ, ನೃತ್ಯವನ್ನಿ ಮಾಡೆ ನೃತ್ಯವನ್ನಿ ಮಾಡೆ ನೃತ್ಯವನ್ನಿ ಮಾಡೆ ಮನ ಮೋಹಿನಿ. ಪ್ರಾಣೇಶ್ವರ ಪ್ರಿಯಾ, ಪ್ರಿಯಾ, ಎಂತ ಸೌಂದರ್ಯ, ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ.
ಮಲಗಿದೆ ಬಾಳಿನ ಸತಿಯಾಗಿ. ಎಂತ ಸೌಂದರ್ಯ, ನುಡಿ ಎಂತ ಚಾತುರ್ಯ, ನಡೆ ಎಂತ ಗಾಂಭೀರ್ಯ, ಎಂತ ಸೌಂದರ್ಯ. ಪರಮಾತ್ಮ ವಾಸುದೇವ, ಪರಮಾತ್ಮ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ. ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ನೀ ತೋರೆಯ. ಪರಮಾತ್ಮ ನೀರಜಲೋಚನ ದರುಶನೂರಯ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ. ಸೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ
ಹಲವಾರು ವರ್ಷಗಳಿಂದ ಈ ಮುರುಕು ಜೋಪಡಿಯನ್ನೇ ಆಶ್ರಯಿಸಿಕೊಂಡು ಉದರ ಪೋಷಣೆಗಾಗಿ ಗೋಮಾತೆಯ ಕ್ಷೀರವನ್ನು ಸೇವಿಸುತ್ತಾ ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿರುವ ಈ ಪಾಮರ ವಿದುರನ ಕಣ್ಗಳಂಗಳದಲ್ಲಿ ನಿನ್ನ ಮಂಗಳ ಮೂರ್ತಿಯ ದರ್ಶನ ಭಾಗ್ಯವನ್ನು ಎಂದಿಗೆ ನೀಡುವೆ ತಂದೆ. ಹೇ ಜನಾರ್ದನ, ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಜಪತಪ ನಿರಂತರವಾಗಿ ನಿನ್ನ ದರ್ಶನ ಪಡೆಯಬೇಕೆಂಬ ಹಂಬಲದಿಂದ ಕಾಯುತ್ತಿರುವೆನು ದೇವ. ಇದೇ ಮಾರ್ಗದಲ್ಲಿ ಬರುವೆ ಎಂದು ನಂಬಿರುತ್ತೇನೆ ಪರಮಾತ್ಮ. ವಿದುರ ವಿದುರ ಪರಮಾತ್ಮ, ಇದೇನಾಶ್ಚರ್ಯ. ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಈ ಮಾರ್ಗದಿಂದ ತೋರಿ ಬರುತ್ತಿರುವುದಲ್ಲ. ಅದಾವ ಶಕ್ತಿ ಇರಬಹುದು, ಅದಾವ ಜಗನ್ಮಾತನಿರಬಹುದು. ಒಂದು ವೇಳೆ ನನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ಹೌದು, ನನ್ನ ಊಹೆಯು ಸತ್ಯವಾಯಿತು. ಭಗವಾನ್ ವಾಸುದೇವನಿಗೆ ಆಯಿತು. ಪರಮಾತ್ಮ ಬಂದೆಯಾ ತಂದೆ? ಬಡವರ ಮನೆಗೆ ಭಾಗ್ಯವೇ ಬಂದಂತಾಯಿತು. ಹುಟ್ಟು ಕುರುಡನಿಗೆ ಕಣ್ಣು ದೊರೆತಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ, ಸಹಸ್ರ ವಂದನವಯ್ಯ ಸರಸಿಜಾಕ್ಷ, ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಗೋವಿಂದೆಯ ಹರಸ ಕೃಷ್ಣ, ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ 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 ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ. ಹರಿಸಿದೆಯ ಅಂಧಕಾರ ಮನದಿ, ಹೃದಯ ಮನ ಮಂದಿರದಿ. ಪಾಲಕಡಲೊಳು ಲೀಲೆಯಿಂದಾಡುವ ಲೋಲಲೋಚನನೆ ಬಂದೆಯ. ಪಾಲಕಡಲೊಳು ಲೀಲೆಯಿಂದಾಡುವ ಲೋಲಲೋಚನನೆ ಬಂದೆಯ. ಕಡುಶಿಲೆಯಾದ ಜಡನ ಕಡೆದು ಹರಿಯೇ. ಪರಮಾತ್ಮ, ಕಡುಶಿಲೆಯಾದ ಜಡನ ಕಡೆದು ಹರಿಯೇ, ಭವ್ಯ ಮೂರುತಿಯ ಮಾಡಿದೆಯ. ಪರಮಾತ್ಮ, ಭವ್ಯ ಮೂರುತಿಯ ಮಾಡಿದೆಯ. ಸರಳ ಮೋರೆ ಕೇಳಿ ದುರುಳ ಹಿರಣ್ಯದ ಕರುಳನು ಕೊರಳಲು ಧರಿಸಿದೆಯ. ವಾಸುದೇವ, ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯ. ಕರಿಯ ಮೊರೆ ಕೇಳಿ ಹರಿಯ ತಾವೊಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ದೇವ, ಕರಿಯ ಮೊರೆ ಕೇಳಿ ಹರಿಯ ತಾವೊಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಹನಂತ ಗುಣ ರೂಪವೇ ನಿನ್ನಯ, ಹರಿಹನಂತ ಗುಣ ರೂಪವೇ ನಿನ್ನಯ. ಚರಣವನ್ನು ಮನದೊಳಗೆ ಸ್ಮರಿಸುವೆನು. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ, ಈ ಪಾಮರ ವಿದುರನ ಕುಟೀರಕ್ಕೆ ದಯಮಾಡಿ ಬಂದು
ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವನ್ನು ಸಾರ್ಥಕಪಡಿಸಿದೆಯಾ ದೇವ? ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವಾಗಿರಲಿ. ಈ ದಿನ ನಾನು ಮಾರ್ಗಾಯಾಸವಾಗಿ ಬಳಲಿ ಬಂದಿರುವೆ. ಏನಾದರೂ ಆಹಾರವನ್ನು ಕೊಡಯ್ಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದ ನಿನಗೆ ಈ ಪಾಮರ ವಿದುರ ಏನು ಕೊಡಲಿ ಸ್ವಾಮಿ? ನನ್ನ ಬಳಿ ಗೋಮಾತೆಯ ಕ್ಷೀರವನ್ನು ಹೊರತುಪಡಿಸಿ ಇನ್ನೇನು ಇಲ್ಲವಲ್ಲ ದೇವ? ವಿದುರ, ನೀನೇನು ಸಾಮಾನ್ಯನೇ? ಪಡವಿಯೋ ಭಕ್ತ ಶಿರೋಮಣಿ ನೀನೆ. ವಿದುರ, ಪಡವಿಯೋ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವಾ, ಬೇಡು ಬೇಡು ಬಲ್ಲೆ ನಿನ್ನಯ ಮನವಾ. ಭಕ್ತಿಯ ಪಾತಲಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾತಲಿ ಚಿತ್ತವನೊಲಿಸಿದೆ. ಎತ್ತ ಪೊದರು ಮನ ಇತ್ತಲೆ ಮಾಡುವುದು. ಎತ್ತ ಪೊದರು ಮನ ಇತ್ತಲೆ ಮಾಡುವುದು. ಶಕ್ತನೆಂದೆನಿಸಿಹ ವಿದುರ, ವಿದುರ, ಶಕ್ತನೆಂದೆನಿಸಿಹ ಮತ್ತೆ ಸುಯೋಧಯ. ಶಕ್ತನೆಂದೆನಿಸಿಹ ಮತ್ತೆ ಸುಯೋಧನ. ಬಾತನೆ ನಿನಗಿಂತ ಉತ್ತಮರಿರುವರೆ. ಬಾತನೆ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವಾ, ಬೇಡು ಬೇಡು ಬಲ್ಲೆ ನಿನ್ನಯ ಮನವಾ. ವಿದುರ, ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ? ಹಲವಾರು ವರ್ಷಗಳಿಂದ ಈ ಪಣ್ಣ ಕುಟೀರದಲ್ಲಿ ವಾಸ ಮಾಡುತ್ತಾ ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆಮಾಡಿಕೊಡುವ ಆಹಾರಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ತನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ. ಹೋಗುವುದರ ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಗೋಮಾತೆಯ ಕ್ಷೀರವಿಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ವಿದುರ, ಕ್ಷೀರವೆಂದರೆ ನನಗೆ ಬಹುಪ್ರಿಯವಲ್ಲವೇ? ಹೋಗುವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಅದು ಎಂಜಲಾಗಿರುವುದಲ್ಲ ದೇವ? ವಿದುರ, ಭಕ್ತಿಯಿಂದ ಶಬರಿಯು ಕೊಟ್ಟ ಹಣ್ಣಿನ ರುಚಿಯು, ಭಕ್ತಿಯಿಂದ ಕುಚೇಲನು ತಂದು ಕೊಟ್ಟ ಅವಲಕ್ಕಿಯ ಸಾರವು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ವಿದುರ, ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಇವೆರಡಕ್ಕಿಂತಲೂ ಪ್ರಿಯವಾದದ್ದು. ಹೋಗುವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಆಗಲಿ ಪ್ರಭು. ಪರಮಾತ್ಮ, ನಿನಗರ್ಪಿಸಿ ನಾನೇ ಎಲ್ಲ ಸೇವಿಸಿಬಿಟ್ಟಿರುತ್ತದೆ. ವಿದುರ, ನನಗರ್ಪಿಸಿ ಎಲ್ಲವನ್ನು ನೀನೇ ಸೇವಿಸಿ ಬಿಟ್ಟೆಯಾ? ಹೌದು ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬಹುದು. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ವಿದುರ, ನೀನೆಂತ ಸುಳ್ಳುಗಾರನಯ್ಯ. ಈ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ನೀನು ನನಗೆ ಸುಳ್ಳು ಹೇಳುವೆಯಾ? ಪರಮಾತ್ಮ, ಈ ತಂಬಿಗೆಯಲ್ಲಿರುವ ಅಲ್ಪ ಕ್ಷೀರದಿಂದ ತಮ್ಮ ನಾಲಿಗೆಯು ನೆನೆಯದಲ್ಲ ದೇವಾ? ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಸಹ ಈ ನಿನ್ನ ಕ್ಷೀರ ಪಾತ್ರೆಯು ಎಂದಿಗೂ ಬತ್ತುವುದಿಲ್ಲ ವಿದುರ.
ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ನೋಡುವುದಿರಾ? ದೇವಾ ಬ್ರಹ್ಮಾಂಡ ದೇಶಂ ಭುವಿಯೋರ್ಭಕ್ತ ಜನ ಪರಿಪಾಲನಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರಾಶಯನ ಚಿರಸಾಗರಾಶಯನ ಪರಮಾತ್ಮ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸು ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸು ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮಾದಿದೆ ಬಲು ಹಮರ ದೇವಾ ವಾಮನ ರೂಪದ ಬಲಿಹರ ನಿನ್ನ ನಾಮಾದಿದೆ ಬಲು ಹಮರ ಪಾಮರನೊಳು ನೀ ಕರುಣೆಯ ತೋರಿ ಪರಮಾತ್ಮ ಪಾಮರನೊಳು ನೀ ಕರುಣೆಯ ತೋರಿ ಅಮಸನೀಗಿದ ದಾಮೋದರ ಅಮಸನೀಗಿದ ದಾಮೋದರ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಪರಮಾತ್ಮ ನಾನು ಕುಡಿದು ಖಾಲಿ ಇಟ್ಟಿದ್ದ ತಂಬಿಗೆಯಲ್ಲಿ ಸಾಗರೋತ್ಪತ್ತವಾಗಿ ಸಮುದ್ರದ ಹಾಲನ್ನೇ ತೋರಿಸಿಯಲ್ಲ ದೇವಾ ನಿನ್ನ ಮಹಿಮೆಯನ್ನು ಬಲ್ಲವರಾರು ಪ್ರಭು ಬಲ್ಲವರೇ ಬಲ್ಲರು ನಿನ್ನ ಮಹಿಮೆಯನ್ನು ಇಷ್ಟಲ್ಲದಿದ್ದರೆ ನಿನ್ನ ತಾಯಿ ಯಶೋಧ ದೇವಿಯವರು ಹಾಗೂ ಗೋಪಿಕಾಂಗನೆಯರು ತಮ್ಮನ್ನು ಪೂಜಿಸಿದ್ದಾರೆ ದೇವಾ ವಿದುರ ಈ ದಿನ ನಾನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಇಂದು ನನ್ನ ಸೋದರತ್ತೆಯಾದ ಕುಂತಿ ದೇವಿಯ ಮನೆಗೆ ಹೋಗಿ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನ ರಾಜಸಭೆಗೆ ಬರುವೆನು. ಪರಮಾತ್ಮ ಯಾವಾಗಲೂ ತಮ್ಮ ಚಕ್ಷುಗಳೆಂದೇ ನಿನ್ನನ್ನೇ ನಂಬಿರುವ ಆ ಪಾಂಡುಪುತ್ರರಿಗೆ ಧರ್ಮಸಮ್ಮತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವುದಲ್ಲದೆ ಮದೋನ್ಮತ್ತನಾದ ದುರ್ಯೋಧನನಿಗೆ ತಕ್ಕ ವಿವೇಕವನ್ನು ಹೇಳುವ ಕಾರ್ಯವು ನಿನ್ನದಾಗಿದೆ ದೇವ. ವಿದುರ ಆ ದುರ್ಯೋಧನನು ತಾನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಆ ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ವಿದುರ ಪರಮಾತ್ಮ ನೀನು ಸಹ ನಾಳೆ ದುರ್ಯೋಧನ ರಾಜಸಭೆಗೆ ಬಾ. ಹಿಂದೆಂದಿಯೂ ನಡೆಯದಂತ ಒಂದು ವಿಚಿತ್ರವಾದ ವೃತ್ತಾಂತವೊಂದು ನಡೆಯುವುದು. ವಿದುರ ನಾನಿನ್ನು ಬರಲೇ? ದೇವ ಆಗಬಹುದು. ಹಾ ವಿದುರ ದೇವ ಮರೆತಿದ್ದೆ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ ಜಗದ ಜೀವನದಾತನು ನೀ,
ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ದೇವ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಪ ಭವರೋಗ ವೈದ್ಯ ನೀ ಪರಿಪಾಲೆ ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜಗದ ಜೀವಾತ್ಮನು ನೀ ದೇವ ವಿದುರ, ಪರಮಾತ್ಮ ನಾನಿಂದು ಬಂದು ಬಹಳ ವೇಳೆಯಾಗಿತು. ನಾನಿನ್ನು ಬರಲೇ ವಿದುರ? ಪರಮಾತ್ಮ ನಿಮ್ಮನ್ನೇ ಹಿಂಬಾಲಿಸುವೆನು ದೇವ.